Hello, I am Dr. Karigoleshwar, Assistant Professor and Research Guide of Commerce, Government First Grade College, Chevargi, District Kalburgi. As per as concerned to the GUK, that is Gulbarga University, Kalburgi, Salabi. For our BCom 6th semester students, we are having a book called Management Techniques. As a part of this book, in this book, we are having a third chapter on communication. I want to share some informations with reference to that particular communication. When we come to a ಥಿಂಗ್ ಆಫ್ ಮ್ಯಾನೇಜ್ಮೆಂಟ್, ಈಗ ನಾವು ವ್ಯವಸ್ಥಾಪನೆ ಅಥವಾ ನಿರ್ವಹಣೆ ಅಂತಕ್ಕಂಥ ವಿಷಯಕ್ಕೆ ಬಂದರೆ, ಮ್ಯಾನೇಜ್ಮೆಂಟ್ ಈಸ್ ನಥಿಂಗ್ ಬಟ್ ಗೆಟಿಂಗ್ ವರ್ಕ್ ಡನ್ ಬೈ ಅದರ್ಸ್. ಅಂದರೆ ಬೇರೆಯೊಬ್ಬರಿಂದ ನಾವು ಕೆಲಸವನ್ನು ಯಾವ ರೀತಿ ತೆಕ್ಕೊಳ್ಬೇಕು, ನಮ್ಮ ಕೆಳಗಿರ್ತಕ್ಕಂಥ ಸಬಾರ್ಡಿನೇಟ್ಸ್ಗಳಿಂದ ಯಾವ ರೀತಿ ಕೆಲಸವನ್ನು ನಾವು ತೆಕ್ಕೊಳ್ಬೇಕು ಅಂತ ಹೇಳ್ತಕ್ಕಂಥ ಒಂದು ತಂತ್ರಗಾರಿಕೆ, ಬಳಸುವಂಥ ತಂತ್ರಗಾರಿಕೆಯನ್ನು ನಾವು ಮ್ಯಾನೇಜ್ಮೆಂಟ್ ಅಂತ ಕರಿತೇವೆ. Whenever we are using that particular management, and whenever we in order to manage the people in the organization or else in any kind of the company or a business, we need to have some amount of strategies or else techniques. ನಮಗೆ ಕೆಲವೊಂದು ತಂತ್ರಗಾರಿಕೆಗಳು ಮತ್ತು ಕೌಶಲ್ಯಗಳು ಅತ್ಯವಶ್ಯಕವಾಗಿ ಬೇಕಾಗ್ತವೆ. ಒಬ್ಬ ನಿರ್ವಹಣಾ ವ್ಯಕ್ತಿಯಾಗಿ ಅಥವಾ ನಾಯಕನಾಗಿ ನಾವು ಅಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕಾದ್ರೆ. In this particular part, communication will take place a vital and very important role, because without communication we cannot become a good leader. Without having a good communication we cannot become a motivator, or else we cannot become a good guide, or else we cannot inspire the people, motivate the people in the organization. And it is the communication which infuse the people, infuse the subordinates, how to get work and how to do work and how to take work from others. For that reason, communication will play a vital role. ಈ ಸಂವಹನ ಕ್ರಿಯೆ ಅಂತಕ್ಕಂಥದ್ದು ಅತಿ ಮುಖ್ಯವಾದದ್ದು. ಈ ಸಂವಹನ ಕ್ರಿಯೆಯಿಂದ ನಾವು ಕೆಲಸವನ್ನ ನಮ್ಮ ಕೆಳಗಿರ್ತಕ್ಕಂತಹ ಸಬಾರ್ಡಿನೇಟ್ಸ್ಗಳಿಂದ ಅಥವಾ ನಮ್ಮ ಕೆಳಗಡೆ ನಿರ್ವಹಣೆ ಮಾಡ್ತಕ್ಕಂಥ ಎಲ್ಲ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಂದ ಯಾವ ರೀತಿಯಾಗಿರ್ತಕ್ಕಂಥ ಕೆಲಸವನ್ನ ನಾವು ತೆಕ್ಕೊಳ್ಬೇಕು ಅಂತಕ್ಕಂಥದ್ದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಒಂದು ಅಸ್ತ್ರ ಅಂತಂದ್ರೆ ಅದು ಸಂವಹನ ಕ್ರಿಯೆ ಅಂತ ನಾವು ಹೇಳ್ಬೋದು. ಹಾಗಾದರೆ ಇದರ ಡೆಫಿನೇಷನ್ ಅನ್ನ ನೋಡೋಣ. ವಾಟ್ ಡು ಯು ಮೀನ್ ಬೈ communication? According to Robert Anderson, communication is an interchange of thoughts, opinion, information by speech or writing or signs. ಅಂದ್ರೆ ಕಮ್ಯುನಿಕೇಶನ್ ಅಂತಕ್ಕಂಥದ್ದು ಏನು ಅಂತಂದ್ರೆ, ಸಂವಹನ ಕ್ರಿಯೆ ಅಂತಂದ್ರೆ ಏನು ಅಂದ್ರೆ, ಇಟ್ಸ್ ಇಂಟರ್ಚೇಂಜಿಂಗ್ ಆಫ್ ಐಡಿಯಾಸ್. ನಮ್ಮಲ್ಲಿರ್ತಕ್ಕಂತಹ ಥಾಟ್ಸ್ಗಳಾಗಿರ್ಬೋದು, ನಾವು ಅಂದುಕೊಂಡಿರ್ತಕ್ಕಂತಹ ನಿರ್ದೇಶನ, ನಾವು ಕೊಡಬೇಕಾಗಿರ್ತಕ್ಕಂಥ ನಿರ್ದೇಶನ ಅಥವಾ ಮಾರ್ಗದರ್ಶನ, ಅಥವಾ ನಮ್ಮ ಕಂಪನಿ ಇಟ್ಟುಕೊಂಡಿರ್ತಕ್ಕಂಥ ಗುರಿ ಯಾವುದು, ಆ ಗುರಿಯನ್ನು ಸಾಧಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ತಂತ್ರಗಾರಿಕೆಗಳು ಯಾವ್ಯಾವು ಅಂತಕ್ಕಂಥದ್ದನ್ನ ನಾವು ನಮ್ಮ ಕೆಳ ಹಂತದಲ್ಲಿರ್ತಕ್ಕಂತಹ ನೌಕರಸ್ಥರೊಂದಿಗೆ ಹಂಚಿಕೊಳ್ಳುವಂತಹ ಒಂದು ಪರಮ ಶ್ರೇಷ್ಠವಾಗಿರ್ತಕ್ಕಂಥ ಅಸ್ತ್ರ ಅಂತಂದ್ರೆ ಅದು ಯಾವುದು ಅಂತಂದ್ರೆ ಕಮ್ಯುನಿಕೇಶನ್ ಅಥವಾ ಸಂವಹನ ಕ್ರಿಯೆ ಅಂತ ನಾವು ಹೇಳ್ಬೋದು. ಈ ಸಂವಹನ ಕ್ರಿಯೆಯನ್ನ ನಾವು ಸೈನ್ಗಳ ಮೂಲಕ, ಸೈನ್ ಮೀನ್ಸ್ ಸನ್ನೆಗಳನ್ನ ಮೂಲಕ, ಸಂಜ್ಞೆಗಳನ್ನು ಮಾಡುವ ಮೂಲಕ, ಅಥವಾ ಯಾವುದಾದ್ರೂ ಒಂದು ನೋಟಿಸ್ಗಳನ್ನ ರೈಟಿಂಗ್ಸ್ಗಳಲ್ಲಿ ಹೊರಡಿಸುವ ಮೂಲಕ, ಅಥವಾ ನಾವು ಯಾವುದೇ ಸಂಭಾಷಣೆಯನ್ನ ಕೈಗೊಳ್ಳುವ ಮೂಲಕ ಈ ಕ್ರಿಯೆಯನ್ನ ಈ ಕಾರ್ಯವನ್ನು ನಾವು ನಿರ್ವಹಿಸಬಹುದಾಗಿದೆ. ಅದೇ ರೀತಿಯಾಗಿ ಕೆತ್ ಡೇವಿಸ್ has given his own kind of meaning, that is communication is a process of passing the information and understanding from one person to another person. ಅಂದ್ರೆ ಒಬ್ಬರನ್ನ ಇನ್ನೊಬ್ಬರು ಅರ್ಥ ಮಾಡಿಕೊಂಡು ನಾವು ಇಟ್ಟುಕೊಂಡಿರ್ತಕ್ಕಂಥ ಗುರಿ ಯಾವುದು, ಅದನ್ನ ಯಾವ ರೀತಿ ಸಾಧಿಸಬೇಕು ಅಂತಕ್ಕಂಥ ತಿಳುವಳಿಕೆಯನ್ನ ನೀಡುವಂತಹ ಒಂದು ಕ್ರಿಯೆಯನ್ನ ನಾವು ಸಂವಹನ ಕ್ರಿಯೆ ಅಥವಾ ಸಂವಹನ ಸಂಚರಣೆ ಅಂತ ಕರಿತೇವೆ ಅಂತ ಅವರು ಹೇಳ್ತಾರೆ. ಈ ಸಂವಹನ ಮತ್ತು ಸಂಚರಣೆ ಕ್ರಿಯೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದು ವಿಶೇಷವಾಗಿರತಕ್ಕಂಥ ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತದೆ. ಅಂದ್ರೆ there are 8 essential factors are there, 8 essential components are there as per as concerned to the communication. And what are those 8 components with which we can have a best and good communication in between organization? ನಮ್ಮ ಗುರಿಯನ್ನ ಸಾಧಿಸಬೇಕು, ನಮ್ಮ ಕಂಪನಿಯ ಉದ್ದೇಶಗಳನ್ನ ಈಡೇರಿಸಬೇಕು, ಕಂಪನಿ ಅತಿ ಹೆಚ್ಚು ಲಾಭವನ್ನು ಗಳಿಸಬೇಕು, ಮತ್ತೆ ನಮ್ಮ ಕೆಳ ಹಂತದಲ್ಲಿರ್ತಕ್ಕಂಥ ಎಲ್ಲ ಉದ್ಯೋಗಸ್ಥರು ಅಥವಾ ನೌಕರಸ್ಥರನ್ನ ಯಾವ ರೀತಿಯಾಗಿರ್ತಕ್ಕಂಥ ಮಾರ್ಗದರ್ಶನ ಮತ್ತು ತಿಳುವಳಿಕೆಯನ್ನ ನೀಡುವ ಮೂಲಕ ಮನದಟ್ಟು ಮಾಡಬೇಕು ಅವರಿಗೆ ನಮ್ಮ ಗುರಿ ಉದ್ದೇಶ ಮತ್ತು ಕಂಪನಿಯ ಉದ್ದೇಶಗಳನ್ನ ಅನ್ನೋದಕ್ಕೆ ಕೆಲವೊಂದು ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೊಳ್ಳುವುದು ಅತಿ ಅವಶ್ಯಕವಾಗಿರ್ತದೆ. ಅದರಲ್ಲಿ ಮೊಟ್ಟ ಮೊದಲನೇದು, ದ ಫಾರ್ಮೋಸ್ಟ್ ಥಿಂಗ್ ಇಸ್ ದಟ್ ಸೋರ್ಸ್. ಅಂತಂದ್ರೆ ಯಾವ ಮೂಲಗಳಿಂದ, ಸೋರ್ಸ್ ಮೀನ್ಸ್ ಮೂಲ,
the source is a very important factor from where we have collected the information, what amount of the information which we have collected, and whether that information is good or not, and it is going to be acquired very well, or it is going to be feasible to our company or not, and what in what way we have to communicate this particular source which we have gathered. ಅಂದ್ರೆ ನಾವು ಕ್ರೋಢೀಕರಿಸಿರ್ತಕ್ಕಂತಹ ಮೂಲ ಅಂಶಗಳೇನಿದಾವಲ್ಲ, ಆ ಮೂಲ ಅಂಶಗಳು ಮೂಲ ರೂಪದಲ್ಲಿಯೇ ನಮ್ಮ ಕೆಳ ಹಂತದಲ್ಲಿರ್ತಕ್ಕಂತಹ ನೌಕರಸ್ಥರಿಗೆ ತಲುಪಿಸಬೇಕಾದಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಅಂಶಗಳನ್ನ ನಾವು ಕ್ರೋಢೀಕರಿಸಬೇಕು, ಆ ಮೂಲ ಅಂಶಗಳನ್ನ ಯಾವ ಯಾವ ಮಾರ್ಗಗಳಿಂದ ನಾವು ಅವುಗಳನ್ನ ತೆಗೆದುಕೊಂಡು ಅವುಗಳನ್ನ ಯಾವ ರೀತಿ ನಮ್ಮ ಕೆಳ ಹಂತದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಮುಟ್ಟಿಸಬೇಕು ಅಂತಕ್ಕಂಥದ್ದು ಪರಮೋಚ್ಚವಾಗಿರ್ತಕ್ಕಂಥ ಮತ್ತು ಮೊಟ್ಟ ಮೊದಲನೇ ಕಾರ್ಯ ಈ ಸಂವಹನ ಕ್ರಿಯೆಯಲ್ಲಿ ಅಥವಾ ಕಮ್ಯುನಿಕೇಶನ್ ಸ್ಕಿಲ್ ಅಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಇನ್ನು ಎರಡನೇದು ಮೆಸೇಜ್. Message is nothing but it is a information which we are passing from one person to another person. That means sender. Sender means here a higher authority or a person who is going to communicate with the lower authority or a lower cadre, or else the same cadre with which we are communicating, or with which we are speaking, or with which we are sharing our ideologies. ಅಂದ್ರೆ ನಮ್ಮಲ್ಲಿರ್ತಕ್ಕಂತಹ ಮೆಸೇಜ್ ಅಂತಂದ್ರೆ ಏನು ಅಂತಂದ್ರೆ, ನಮಗೆ ಯಾವ ಅಂಶವನ್ನ ನಾವು ಮನದಟ್ಟು ಮಾಡಬೇಕಾಗಿದೆ, ಯಾವ ಅಂಶದ ಕಡೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗಿದೆ, ಕೆಳ ಹಂತದಲ್ಲಿರ್ತಕ್ಕಂಥ ನೌಕರಸ್ಥರಿಗೆ ಅದನ್ನ ತಿಳುವಳಿಕೆ ಮೂಡಿಸುವಂತಹ ರೀತಿಯಲ್ಲಿ ಎಂತಹ ಅಂಶಗಳನ್ನ ನಾವು ಕ್ರೋಢೀಕರಿಸಬೇಕು, ಮತ್ತೆ ಆ ಕ್ರೋಢೀಕರಿಸಿರ್ತಕ್ಕಂಥ ಅಂಶಗಳನ್ನ, ಸಂದೇಶಗಳನ್ನ, ಸೂಚನೆಗಳನ್ನ, ಸಲಹೆಗಳನ್ನ ಯಾವ ರೀತಿ ನೀಡಬೇಕು. ಮೆಸೇಜ್ ಇಸ್ ನಥಿಂಗ್ ಬಟ್ ಸಂದೇಶ ಅಂತ ಕರಿತೀವಿ ನಾವು. ಈ ಸಂದೇಶವನ್ನ ಯಾವ ರೀತಿಯಲ್ಲಿ ಅವರಿಗೆ ನೀಡಬೇಕು ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ಅಂಶ. ಆದ್ದರಿಂದ ಯಾವ ಸಂದೇಶವನ್ನ ನಾವು ನೀಡಲಿಕ್ಕೆ ಇಚ್ಛಿಸ್ತಾ ಇದ್ದೇವೆ, what kind of information which we want to share with our subordinates, that we have to make sure and ourselves we will be very comfort with that particular factor ಅಂತ ಹೇಳ್ಬೋದು. ಇನ್ನು ಎರಡನೇದು ಚಾನೆಲ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸಂಪರ್ಕದ ಮಾರ್ಗಗಳು ಏನಂತ ಹೇಳ್ತೀವಿ ನಾವು. there are many amount of the channels are there, tremendous amount of the channels are there with which we can communicate, or with which we can transmit or transfer or make a transformation of our ideologies and our thoughts and our things which are there in our mind. We have to pass in the same fashion to the people. While passing these kind of things, we are having many more avenues. ಅಂದ್ರೆ ನಮಗೆ ತುಂಬಾ ಮಾರ್ಗಗಳು ಇದಾವೆ. ಯಾವ ಮಾರ್ಗಗಳಿದಾವೆ? ಫೇಸ್ ಟು ಫೇಸ್ ಕಮ್ಯುನಿಕೇಶನ್, ಎಲ್ಲರನ್ನ ಕರೆದ್ಬಿಟ್ಟು ಒಟ್ಟಿಗೆ ಸೇರಿಸಿ ಇದು ನನ್ನ ಐಡಿಯಾಲಜಿ ಇದೆ, ನಾವು ಕಂಪನಿಗಾಗಿ ಇದನ್ನ ಮಾಡಬೇಕಾಗಿದೆ, ಕಂಪನಿಯ ಗುರಿ ಮತ್ತು ಉದ್ದೇಶಗಳನ್ನ ಸಾಧಿಸಬೇಕಾದ್ರೆ ಇದನ್ನ ಮಾಡಬಹುದು ಅಂತ ಹೇಳ್ಬೋದು. We can have a conversation, we can have a speech, we can arrange a public speech, or else a kind of seminar in our company, or else we can have a telephonic communication, voicemail messages, radio, public address system, internet protocol systems, written channels like letters, memorandums, purchase orders, invoice, newspaper, magazine article, blogs, emails, text messages, tweets and so on. ತುಂಬಾ ಇದಾವೆ. ಅಂದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಓರಲ್ ಅಂಡ್ ವರ್ಬಲ್ ಅಂಡ್ ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಲ್ಲಿ ಮುಂದೆ ನಾನು ಹೇಳ್ತಾ ಹೋಗ್ತೀನಿ ಆ ನಂತರದಲ್ಲಿ ನನ್ನ ನೆಕ್ಸ್ಟ್ ಕ್ಲಾಸ್ ನಲ್ಲಿ. ಈ ನಾವು ಒಂದು ನಮ್ಮಲ್ಲಿ ಇರ್ತಕ್ಕಂಥ ಸಂದೇಶವನ್ನು ಮುಟ್ಟಿಸಲಿಕ್ಕೆ ನಮಗೆ ಹಲವಾರು ದಾರಿಗಳಿದ್ದಾವೆ. ಹಾಗಾಗಿ ನಾವು ಔಪಚಾರಿಕವಾಗಿ, ಅನೌಪಚಾರಿಕವಾಗಿ, ಅಥವಾ ಮೌಖಿಕವಾಗಿರ್ತಕ್ಕಂಥದ್ದು, ಅಥವಾ ಲಿಖಿತವಾಗಿರ್ತಕ್ಕಂಥದ್ದು, ಅಥವಾ ಕೆಳಮುಖ, ಮೇಲ್ಮುಖ ಮತ್ತು ಸಮತಲವಾಗಿರ್ತಕ್ಕಂಥ ಹಲವಾರು ರೀತಿಯ ಚಾನೆಲ್ಸ್ ಗಳಿದ್ದಾವೆ ನಮಗೆ, ವಿತ್ ವಿಚ್ ವಿ ಕ್ಯಾನ್ ಕಮ್ಯುನಿಕೇಟ್ ಎಫೆಕ್ಟಿವ್ with our subordinates ಅಂತ ಹೇಳ್ಬೋದು. ರಿಸೀವರ್, ಇಲ್ಲಿ ರಿಸೀವರ್ ಆರ್ ನಥಿಂಗ್ ಬಟ್ ದ ಪರ್ಸನ್ಸ್ ಹೂ ಆರ್ ಹಿಯರಿಂಗ್, the persons to whom we are passing our message, or else the persons to whom we are giving that particular task. ನಾವು ನಾವು ಅನ್ಕೊಂಡಿರ್ತಕ್ಕಂತಹ ಉದ್ದೇಶಗಳನ್ನ, ಗುರಿಗಳನ್ನ, ಸಾಧನೆಗಳನ್ನ ಸಾಧಿಸಬೇಕಾಗಿತ್ತು ಅಂದ್ರೆ ನಮ್ಮ ಕೆಳ ಹಂತದಲ್ಲಿರ್ತಕ್ಕಂತಹ ಎಲ್ಲಾ ಉದ್ಯೋಗಸ್ಥರನ್ನ ಮತ್ತು ಸಬಾರ್ಡಿನೇಟ್ಸ್ ಗಳನ್ನ ಸರಿಯಾದ ರೀತಿಯಲ್ಲಿ ಮನದಟ್ಟು ಮಾಡತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಅಂಶ. ಈ ನಿಟ್ಟಿನಲ್ಲಿ ಆ ರಿಸೀವರ್ ಏನಿದ್ದಾರೆ ಅವರ ಮಟ್ಟ, ಅವರ ಔದ್ಯೋಗಿಕ ಮಟ್ಟ, their level of understanding, their level of education, their level of experience. By keeping all these factors in mind, we have to pass the informations. If we are passing the informations, that person is the opponent is not receiving in the same fashion in what fashion I am transferring, then it's of no use. ಹಾಗಾಗಿ ಅವರ ತಿಳುವಳಿಕೆ ಆಗುವಂತಹ ರೀತಿಯಲ್ಲಿ, ಅವರಿಗೆ ಮನಮುಟ್ಟುವಂತಹ ರೀತಿಯಲ್ಲಿ ಇನ್ಫಾರ್ಮೇಶನ್ ಅನ್ನ ಪಾಸ್ ಮಾಡಬೇಕಾಗಿರತಕ್ಕಂಥದ್ದು ಅತಿ ಅವಶ್ಯಕ ಅಂತ ನಾವು ಹೇಳ್ಬೋದು. ಇನ್ನೊಂದು
ಫೀಡ್ಬ್ಯಾಕ್ ಅಂತಂದ್ರೆ ಪ್ರತಿಕ್ರಿಯೆ. ಸಂಪರ್ಕವನ್ನ ಪಡೆಯುವವರು ಆದೇಶ ಮೊದಲಾದವುಗಳನ್ನು ಪಡೆದ ನಂತರ ಪ್ರತ್ಯುತ್ತರ ಕ್ರಿಯೆ ಅಂದ್ರೆ ಹಾವಭಾವಗಳ ಮೂಲಕ ವ್ಯಕ್ತಪಡಿಸುವಂತಹ ಕ್ರಿಯೆಯನ್ನ ನಾವು ಪ್ರತಿಕ್ರಿಯೆ ಅಂತ ಹೇಳ್ತೇವೆ. ಅಂದ್ರೆ ಆಫ್ಟರ್ ಎಂಡಿಂಗ್ ಆಫ್ ಅವರ್ ಸ್ಪೀಚ್ ಆರ್ ಎಲ್ಸ್ ನಾವು ಏನು ಇನ್ಫಾರ್ಮೇಶನ್ ಅನ್ನು ಅವರಿಗೆ ಪಾಸ್ ಮಾಡಬೇಕು ಅಂತ ಹೇಳಿದ್ವು, ವಾಟ್ ಎವರ್ ದ ಇನ್ಫಾರ್ಮೇಶನ್ಸ್ ವಿಚ್ ವಿ ವಾಂಟ್ ಟು ಗಿವ್ ಟು ದಿ subordinates, after giving those things we should get some feedback from those peoples. That means from receiver side also we have to get some feedbacks. That means by getting that kind of feedbacks we can make them clarified whatever the doubts which they are having in their mind, whatever the conferences which is going confidency which is going there in their mind, what are the confusions which are there in mind, we can solve all those things. By that they will get clarified, by that they will get motivated, by that they will be having full amount of knowledge and they will understand the concept on which we want to work and how we want to work in the organization. For that reason ಫೀಡ್ಬ್ಯಾಕ್ ಅಂತಕ್ಕಂಥದ್ದು ಕೂಡ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತ ನಾವು ಹೇಳ್ಬೋದು. ಅದು ಆದ ನಂತರ ಬರ್ತಕ್ಕಂಥದ್ದು ಇನ್ನೊಂದು ಎನ್ವಿರಾನ್ಮೆಂಟ್ ಅಂತ. ದ ಏರಿಯಾ ವೇರ್ ವಿ ಆರ್ ಲಿವಿಂಗ್ and the informations where we are passing, that area, that atmosphere also matters a lot, because ಅವರಿಗೆ ಬೇಕಾಗಿರತಕ್ಕಂತ ಎಲ್ಲ ರೀತಿಯಾದಂತಹ ಸೌಕರ್ಯಗಳನ್ನ, ಈಗ ನಾವು ಒಂದು ಹಾಲ್ ಅಲ್ಲಿ ಕೂತ್ಕೊಂಡು ಒಂದು ಸೆಮಿನಾರ್ ಅನ್ನ ಮಾಡ್ತಾ ಇದೀವಿ ಅಂತಂದ್ರೆ the well lighting facility, well ventilation facility, well atmosphere should be there, and their mind shouldn't go here and there. Their mind should be there where we are talking, their mind should be there what we are infusing them. ಅಂದ್ರೆ ನಾವು ಅವರಿಗೆ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ ಅದನ್ನ ಕೇಳಿಕೊಳ್ಳುವಂತಹ ರೀತಿಯಲ್ಲಿ ಎಲ್ಲಾ ರೀತಿಯಾದಂತಹ ವಾತಾವರಣವನ್ನ ನಿರ್ಮಿಸಬೇಕಾಗತಕ್ಕಂಥದ್ದು ಕೂಡ ಅತ್ಯವಶ್ಯಕ. ಆ ರೀತಿಯಾದಂತಹ ವಾತಾವರಣ ನಿರ್ಮಿಸಿದಾಗ ಮಾತ್ರ ಅವರು ಕಾನ್ಸಂಟ್ರೇಟೆಡ್ ಆಗಿ ನಾವು ಯಾವ ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇದ್ದೇವೋ ಅದನ್ನ ಸರಿಯಾದ ರೀತಿಯಲ್ಲಿ ಕೇಳ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ಏನು ಹೇಳಬೇಕು ಅಂದ್ರೆ ಇಂಟರ್ಫಿಯರೆನ್ಸ್ ಅಂತಂದ್ರೆ ನಮಗೆ ಅಲ್ಲಿ ತುಂಬಾ ರೀತಿಯಾಗಿರ್ತಕ್ಕಂಥ ಕೆಲವೊಂದು ಹರ್ಡಲ್ಸ್ ಗಳು ಬರ್ಬೋದು. ದೇರ್ ಆರ್ ಟ್ರೆಮೆಂಡಸ್ ಅಮೌಂಟ್ ಆಫ್ ದಿ ಹರ್ಡಲ್ಸ್ ವಿಚ್ ಮೇ ಅಕರ್ಸ್ ಅಟ್ ದ ಟೈಮ್ ಆಫ್ ಕಮ್ಯುನಿಕೇಶನ್, ಬಿಕಾಸ್ somebody may not be understanding our ideologies, somebody getting some amount of the noise, and with that particular noise they will get interference, and there are many more amount of the things which are there as far as concerned to the physical and psychological aspects. We have to take a due care as far as concerned to the physical and psychological aspects of a receiver. Then only we can understand them very well. With that way we can give or we can pass our message very well, otherwise it will be of no use. ಹಾಗಾಗಿ ನಾವು ಅದನ್ನ ಸರಿಯಾದ ರೀತಿಯಲ್ಲಿ ನೋಡ್ತಕ್ಕಂಥದ್ದು ಕೂಡ ಅತಿ ಮುಖ್ಯವಾಗಿರ್ತಕ್ಕಂಥ ಅಂಶ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಇನ್ನೊಂದು ಏನು ಅಂತಂದ್ರೆ ಸಿಂಬಾಲ್ಸ್. ನಾವು ಸಂಪರ್ಕವನ್ನ ಸಾಧಿಸುವಾಗ ಅಥವಾ ಸಂವಹನ ಕ್ರಿಯೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಸಂಪರ್ಕಿಸುವಂತಹ ಒಬ್ಬ ವ್ಯಕ್ತಿ ಸಂದೇಶವನ್ನು ಕಳಿಸುವಾಗ ಉಪಯೋಗಿಸುವಂತಹ ಶಬ್ದಗಳು, ಸನ್ನೆಗಳು, ಹಾವಭಾವಗಳು ಕೂಡ ತುಂಬಾ ಎಫೆಕ್ಟಿವ್ ಆಗಿರಬೇಕು. ಬಿಕಾಸ್ ದ ಸಿಂಬಾಲ್ಸ್ ಅಂಡ್ ಸೈನ್ಸ್ ಸಮ್ಟೈಮ್ ಮೇಕ್ ಅ ಪೀಪಲ್ ವೆರಿ ಎಫೆಕ್ಟಿವ್. ದಟ್ ಮೀನ್ಸ್ ಜೆಸ್ಚರ್ ಅಂಡ್ ಪೋಸ್ಚರ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ ನಾವು. ಯಾವ ರೀತಿಯಲ್ಲಿ ನಾವು ಆ ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇದ್ದೀವೋ ಅದು ಪಾಸ್ ಮಾಡುವಂತಹ ರೀತಿಯಲ್ಲಿ, ಅವರಿಗೆ ಮನದಟ್ಟು ಆಗುವಂತಹ ರೀತಿಯಲ್ಲಿ ಬೇಕಾಗಿರ್ತಕ್ಕಂತಹ ಸನ್ನೆಗಳನ್ನ, ಬೇಕಾಗಿರ್ತಕ್ಕಂಥ ಸಂಕೇತಗಳನ್ನ ನಾವು ಬಳಸುವ ಮೂಲಕ ಅವರಿಗೆ ಮನದಟ್ಟು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. These are all the important factors which we have to keep in our mind while communicating with our subordinates. This is the very important phenomenon which I want to share with all of you people. And in my next class I will go with the types of communication for hearing my words and for your patience listening, and whoever it may be the listeners, if you have any kind of the doubt you can send your comment to me and I can get clarified myself so that I can communicate with you people in future very well. Thank you one and all. Thank you very much.